ಏನೋ ಯಾರು ಜನ ನಿಲ್ವಲ್ವ, ಏನು ಹೇಳು ಭಯ ಆಗ್ತೈತೆ. ಆನೆ ಓಡಾಡೋಯ್ತು. ಇವತ್ತು ನನಗೆ ನನ್ನ ಫ್ರೆಂಡ್ಗೆ ಮಾಡೋಕ್ಕೇನು ಕೆಲಸ ಇದ್ದಿಲ್ಲ. ಆದ್ದರಿಂದ ನಮ್ಮ ಏರಿಯಿಂದ ನಾವು ಬಸ್ ಹತ್ಕೊಂಡು ಬನ್ನೇರುಘಟ್ಟಕ್ಕೆ ಬಂದ್ವಿ. ಬನ್ನೇರುಘಟ್ಟ ಸರ್ಕಲ್ ಇಳ್ಕೊಂಡು ಅಲ್ಲಿಂದ ಬೆಂಗಳೂರಿನ ಐತಿಹಾಸಿಕ ದೇವಾಲಯಗಳಲ್ಲಿ ಒಂದಾದ ಚಂಪಕಧಾಮ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನಕ್ಕೆ ಬಂದು ದೇವರ ದರ್ಶನವನ್ನು ಮಾಡಿ ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಅಲ್ಲಿಂದ ಹೊರಗಡೆ ಬಂದು ಕಾಡಿನಲ್ಲಿರುವ ಸುವರ್ಣಮುಖಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ಕಾಡು ಒಳಗಿರೋ ಸುವರ್ಣಮುಖಿ ನೋಡಬೇಕು ಅಂದರೆ ಬೆಟ್ಟನ ಹತ್ತಿ ಅದರ ಹಿಂದೆ ಹೋಗಬೇಕು. ಬೆಟ್ಟನ ಹತ್ತಿ ಅದರ ಹಿಂದೆ ಇರುವ ಕಾಡಿನ ದಾರಿಯಲ್ಲಿ ನಡೀತಾ ಹೋಗ್ತಾ ಇದ್ವಿ. ಹೋಗ್ತಾ ಹೋಗ್ತಾ ವಾತಾವರಣನ ನೋಡಿ ನನಗೆ ಧ್ಯಾನ ಮಾಡ್ಬೇಕನ್ನಿಸ್ತು. ನಾನು ಅದಕ್ಕೆ ಅಲ್ಲಿ ಧ್ಯಾನ ಮಾಡ್ತಾ ಕೂತ್ಬಿಟ್ಟೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು?